ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಯಾವ ರೀತಿಯ ಪ್ರಯೋಜನ ಅಂತ ನೋಡೋಣ. ಉತ್ತರ ದಿಕ್ಕಿಗೆ ತಲೆಯನ್ನ ಹಾಕಿ ಮಲಗಿದರೆ ಭಯ, ಅಶಾಂತಿ, ಕೆಟ್ಟ ಕನಸು, ನಿದ್ರಾಭಂಗ ಹಾಗೂ ಅನಾರೋಗ್ಯ. ಅದಕ್ಕಾಗಿ ಉತ್ತರ ದಿಕ್ಕು ಒಳ್ಳೆಯದಲ್ಲ. ಒಂದು ವೇಳೆ ನೀವು ದಕ್ಷಿಣ ದಿಕ್ಕಿಗೆ ತಲೆಯನ್ನ ಹಾಕಿ ಮಲಗಿದ್ರೆ ಆರೋಗ್ಯ ವೃದ್ಧಿಯಾಗತ್ತೆ. ಹಾಗೆ ಸಂತೋಷ, ಸುಖಮಯ ದಾಂಪತ್ಯ ಮತ್ತು ಸೌಖ್ಯ ಜೀವನ ನಿಮ್ಮದಾಗತ್ತೆ. ಅದೇ ರೀತಿ ಪೂರ್ವ ದಿಕ್ಕಿಗೆ ತಲೆಯನ್ನ ಹಾಕಿ ಮಲಗಿದ್ರೆ ಆರೋಗ್ಯ ವೃದ್ಧಿ, ಜ್ಞಾನ ವೃದ್ಧಿ, ಧಾರ್ಮಿಕದಲ್ಲಿ ಆಸಕ್ತಿ ಹಾಗೂ ಓದುವ ಮಕ್ಕಳಿಗೆ ತುಂಬಾನೇ ಉತ್ತಮ. ಹಾಗೆ ಪಶ್ಚಿಮ ದಿಕ್ಕಿಗೆ ತಲೆಯನ್ನ ಹಾಕಿ ಮಲಗಿದ್ರೆ ಕೆಟ್ಟ ಕನಸುಗಳು, ನಿದ್ರಾಭಂಗ, ಅನಾರೋಗ್ಯ ಹಾಗೂ ಮನೆಯಲ್ಲಿ ಕಲಹ. ವಾಸ್ತುಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ದಕ್ಷಿಣದ ನಂತರ ಮಲಗುವ ಎರಡನೇ ಸರಿಯಾದ ದಿಕ್ಕನ್ನ ಪೂರ್ವ ಎಂದು ಪರಿಗಣಿಸಲಾಗುತ್ತೆ. ನಮ್ಮ ತಲೆಯನ್ನ ದಕ್ಷಿಣದಲ್ಲಿಟ್ಟು ಮಲಗಲು ಸಾಧ್ಯವಾಗದಿದ್ದರೆ ಪೂರ್ವಕ್ಕೆ ತಲೆ ಇಟ್ಟು ಮಲಗಬಹುದು. ಇದನ್ನ ಮಾಡೋದ್ರಿಂದ ನಾವು ದೇವರ ಆಶೀರ್ವಾದವನ್ನ ಪಡೆಯುತ್ತೀರಿ. ಮತ್ತು ಜೊತೆಗೆ ಈ ದಿಕ್ಕಿನಿಂದ ಸೂರ್ಯನ ನಿರ್ಗಮನದಿಂದಾಗಿ ಇದನ್ನ ಜೀವ ನೀಡುವ ದಿಕ್ಕು ಅಂತ ಹೇಳಲಾಗತ್ತೆ. ಈ ದಿಕ್ಕಿನಲ್ಲಿ ನಮ್ಮ ಪಾದಗಳನ್ನಿಟ್ಟು ಮಲಗಬೇಡಿ. ಇದನ್ನ ಧಾರ್ಮಿಕ ದೃಷ್ಟಿಯಿಂದ ಅಶುಭ ಎಂದು ಹೇಳಲಾಗಿದೆ. ಪೂರ್ವ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗೋದ್ರಿಂದ ಏಕಾಗ್ರತೆ ಹೆಚ್ಚಾಗತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಶಾಸ್ತ್ರಗಳ ಪ್ರಕಾರ ಋಷಿಮುನಿಗಳು ಸಂಜೆ ಅಂದರೆ ಮುಸ್ಸಂಜೆಯ ವೇಳೆಯಲ್ಲಿ ಮಲಗಬಾರದು ಎಂದು ಹೇಳಿದ್ದಾರೆ. ಮಲಗುವ ಕನಿಷ್ಠ 2 ಗಂಟೆಗಳ ಮೊದಲು ಆಹಾರವನ್ನು ತೆಗೆದುಕೊಳ್ಳಬೇಕು. ಇದನ್ನ ಮಾಡುವವರು ಉದರ ಸಂಬಂಧಿ ಸಮಸ್ಯೆಗಳಿಂದ ದೂರವಿರುತ್ತಾರೆ. ತಡರಾತ್ರಿಯಲ್ಲಿ ಏಳುವುದನ್ನು ಸಹ ನಿದ್ರೆಗೆ ಅಡ್ಡಿಯಾದಂತೆ. ಮಲಗುವ ಮುನ್ನ ಮನಸ್ಸನ್ನ ಶಾಂತಗೊಳಿಸಿ ನಂತರ ದೇವರನ್ನ ಧ್ಯಾನಿಸಿದ ನಂತರ ಮಲಗಿಕೊಳ್ಳಬೇಕು. ನಿದ್ದೆ ಅನ್ನುವಂತಹದ್ದು ನಾಳೆಯ ದಿನಕ್ಕೆ ಹೊಸ ಚೈತನ್ಯವನ್ನ ತುಂಬುವ ಪ್ರಕ್ರಿಯೆ. ಉತ್ತಮ ನಿದ್ದೆ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಹಾಗಾಗಿ ನಾವು ಯಾವ ದಿಕ್ಕಿನಲ್ಲಿ ತಲೆಯನ್ನ ಹಾಕಿ ಮಲಗುತ್ತೇವೆ ಅನ್ನುವುದು ಸಹ ತುಂಬಾನೇ ಮುಖ್ಯವಾಗತ್ತೆ. ಹಾಗಾಗಿ ವಾಸ್ತುಶಾಸ್ತ್ರಜ್ಞರು ಹೇಳಿರುವಂತಹ ಮಾಹಿತಿಗಳನ್ನ ತಲೆಯಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ನಡೆದರೆ ಎಲ್ಲಾನು ತುಂಬಾನೇ ಪ್ರಯೋಜನಕಾರಿಯಾಗಿ ನಮಗೆ ಜೀವನದಲ್ಲಿ